ಈಗ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಇವತ್ತು ನಿನ್ನೆ ವಿಚಾರ ಅಲ್ಲ. ಸುಮಾರು ದಿನಗಳಿಂದ ರಾಜಕಾರಣದಲ್ಲೂ ನಡೀತಾ ಇದೆ, ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇದೆ. ಭಾಳ ಜನ ಉದ್ದಿಮೆದಾರರು, ಪಾಪ ಭಾಳ ಜನ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರು, ಕೆಲವರು ಆತ್ಮಹತ್ಯೆನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಮಾಜದಲ್ಲಿ ಒಂದು ಗೌರವಕ್ಕೋಸ್ಕರ ಈ ಸಂದರ್ಭದಲ್ಲಿ ಆಗಿದೆ. ಕೆಲವು ಬೆಳಕಿಗೆ ಬಂದಿದ್ದಾವೆ, ಕೆಲವು ಬೆಳಕಿಗೆ ಬಂದಿಲ್ಲ. ನನ್ನ ಉದ್ದೇಶ ಏನಂದರೆ, ಇದು ಹಿಂದೇನೂ ಆಗಿತ್ತು. ಹಿಂದೆ BJP ಸರ್ಕಾರದಲ್ಲಿ ಅವ್ರದ್ದೇ ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ, ಹೈಕೋರ್ಟ್ಗೆ ಹೋಗಿ ನಿರ್ಬಂಧಕ ಆದೇಶವನ್ನು ತಂದಿದ್ರು, ಮಾಧ್ಯಮಗಳು ಇದನ್ನು ಬಿತ್ತರಿಸಬಾರ್ದು ಅಂಥೇಳಿ. ಈಗ ಆ ಸಂದರ್ಭದಲ್ಲಿ BJPಯವರು CBI ಕೊಟ್ಟಿದ್ದರೆ ಬಹುಶಃ ಒಳ್ಳೆಯದಾಗ್ತಿತ್ತು. ಇವತ್ತು ನಮ್ಮ ಮಂತ್ರಿಗಳ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳು ಈ ರೀತಿ ಆಗಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ತಕ್ಷಣ ನಮ್ಮವ್ರು ಏನು ಮಾಡಿದ್ರು, ಅದಕ್ಕೆ ತಕ್ಷಣ ನಾವು ತನಿಖೆ ಮಾಡ್ತೀವಿ, ಅದ್ರ ಬಗ್ಗೆ ಅವರು ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ದೂರು ಕೊಟ್ಟ ಕೂಡಲೇ ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆದರೂ ವಿನಾಕಾರಣ BJPಯವರು ಈಗ ಬೇರೆ ಏನು ಇರಲಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟದ ಬಗ್ಗೆ, ಇದು ನಮ್ಮ ಆಯವ್ಯಯದ ಬಗ್ಗೆ ಭಾಳ ಸ್ಪಷ್ಟವಾಗಿ BJP ಅವರ ಕೇಂದ್ರದ ಒಂದು ಬಜೆಟ್ನಲ್ಲಿ ಯಾವ ರೀತಿ ಅನ್ಯಾಯಗಳಾಗಿದ್ದಾವೆ ಮತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡಿದ್ದಾರೆ ಮತ್ತು ಯಾವ ರೀತಿ ಒಂದು ಅಶಿಸ್ತಿದೆ ಅಲ್ಲಿ, ಆರ್ಥಿಕ ಅಶಿಸ್ತು, ನಾವು ಯಾವ ರೀತಿ ಇತಿಮಿತಿಗಳಲ್ಲಿ ನಾವು ಇವತ್ತು ನಮ್ಮ ಒಂದು ಆಯವ್ಯಯದನ್ನು ಎಲ್ಲರಿಗೂ, ಎಲ್ಲ ವರ್ಗದ ಜನಕ್ಕೂ ಕೊಡುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಅದನ್ನು ಹೇಳಬೇಕು ಅಂತಕ್ಕಂಥದ್ದು ಹೇಳ್ತಾ ಇರತಕ್ಕಂಥ ಅವಕಾಶ ಇತ್ತು. ಅದನ್ನು ತಪ್ಪಿಸ್ಬೇಕು, ಈ ರಾಜ್ಯದ ಜನತೆಗೆ ಅದು ಮುಟ್ಟಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇದು ಕೇವಲ ಏನು ನಮ್ಮ ಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಸಹ ವಿನಾಕಾರಣ ಅದಕ್ಕೆ ಅಡ್ಡಿಪಡಿಸಬೇಕು ಮುಖ್ಯಮಂತ್ರಿಗಳ ಭಾಷಣವನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.